ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಮಾತಾಡ್ಸಮ್ಮ, ವಿಚಾರಿಸು. ಏನಾಯ್ತು ರಾಮ್? ಅದು ನೀವು ಶಿವಕುಮಾರ್ ಮನೆಗೆ ಹೋಗೋದು ಇವ್ರಿಗಿಷ್ಟ ಇರ್ಲಿಲ್ಲ. ಬೇಡ ಅಂದ್ರೆ ನಿಮ್ಗೆ ಬೇಜಾರಾಗತ್ತೆ ಅಂತ ಒಪ್ಕೊಂಡ್ರು. ನಿಮ್ಮನ್ನ ನೋಡ್ದೆ ಅವ್ರಿಗೆ ಇರಕ್ಕೆ ಆಗ್ಲಿಲ್ಲ. ತುಂಬಾ ಡಿಪ್ರೆಷನ್ಗೆ ಹೋಗಿದ್ರು. ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಆಗೋಯ್ತು. ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇಂಜಿನಿಯರ್ ಹತ್ರ ಮಾತಾಡ್ತಾ ಇದ್ರು. ಹಾಗೆ ಕೊಲ್ಯಾಪ್ಸ್ ಆಗಿ ಬಿದ್ದೋದ್ರು. ನಿಮ್ ನೋವನ್ನ ಯಾರ ಜೊತೆನೂ ಹಂಚ್ಕೋತಾ ಇಲ್ಲ, ಒಬ್ರೇ ಅನುಭವಿಸ್ತಾ ಇದ್ದೀರಾ. ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ನಿಮ್ ಡಿಪ್ರೆಷನ್ಗೆ ಏನ್ ಕಾರಣ ಅಂತ ಕೇಳಿದ್ರು. ದಿನ ಬೆಳಗ್ಗೆ ಎದ್ರೆ ನನ್ ವೈಫ್ ಮುಖನ ನೋಡ್ಬೇಕು, ಇಲ್ಲ ಅಂದ್ರೆ ಈ ತರ ಆಗತ್ತೆ ಅಂತ ಡಾಕ್ಟರ್ ಹತ್ರ ಹೇಳ್ತಾ ಇದ್ರು. ಆಗ ಅವ್ರ ಕಣ್ಣಲ್ಲಿ ಒಂದ್ ಹನಿ ನೀರ್ ಬಂತು. ಯಾವ ಸಿಚುಯೇಷನ್ ಅಲ್ಲೂ ಅವ್ರ ಕಣ್ಣಲ್ಲಿ ನೀರ್ ಬಂದಿರೋದನ್ನ ನಾನ್ ನೋಡೇ ಇಲ್ಲ. ಅಯ್ಯೋ ನೀನ್ ಬಿಡಮ್ಮ, ಹೆತ್ತ ತಾಯಿ ನಾನೇ ಅವನ್ ಕಣ್ಣಲ್ಲಿ ಇಲ್ಲಿವರೆಗೂ ಕಣ್ಣೀರ್ ನೋಡಿಲ್ಲ. ಅಲ್ಲ, ಮಗು ಹುಟ್ಟಾಗ ಜೋರಾಗಿ ಅಳತ್ತೆ, ಆದ್ರೆ ಇವನು ಹುಟ್ಟಾಗ ಕೂಡ ಅತ್ತಿಲ್ಲಮ್ಮ. ಅಭಿ ನೋಡಮ್ಮ, ನನ್ ಮಗ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ. ಏನಪ್ಪ ಇದು, ಕಾಂಪಿಟೇಷನ್ ಮೇಲೆ ಆಕ್ಟ್ ಮಾಡ್ತಿದ್ರ? ನಾನು ನನ್ನ ಕಡೆಯಿಂದ ಒಂದು ಡೈಲಾಗ್ ಬಿಡುದಾ? ಅಷ್ಟೇ ಯಾಕೆ, ನಾನ್ ಮೊನ್ನೆ ಒಣಮೆಣಸಿನಕಾಯಿ ಒಗ್ಗರಣೆ ಹಾಕ್ತಿದ್ದೆ. ಘಾಟಿಗೆ ಎಲ್ಲರ ಕಣ್ಣಂಗು ಮುಗಂಗೆಲ್ಲ ನೀರ್ ಬತ್ತಿದಿತ್ತು. ಆರ್ ನಮ್ಮ ಯಜಮಾನ್ರ ಕಣ್ಣಂಗು ಒಂದನಿ ನೀರ್ ಬರ್ಲ. ಬಂಡಿ ಕಲ್ ಮೇಲೆ ನೀರ್ ನಿಲ್ಲತ್ತಂತ ಗೊತ್ತಿದಿತ್ತು. ಹಂಗೆ ಇವ್ರ ಮೇಲಿಂದ ಕಾಂಬುಕ್ ಮಾತ್ರ ಹೊರಟೆ, ಒಳಗ್ ಮನ್ಸಿತ್ತಲ್ಲ ಮಗು ಮಗು ತರ ಅಲ್ದ ಮೊರೆ. ಜಾಸ್ತಿ ಮಾತಾಡ್ಬಿಟ್ನಾ? ಅಭಿರಾಮಿ, ನಾನ್ ಹೀಗ್ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬಿಡಿ. ನೀವು ಮತ್ತೆ ಆದಿ ಒಟ್ಟಿಗೆ ಸಮಯ ಕಳೀರಿ. ಅದೇ ಅವ್ರಿಗೆ ಆಕ್ಚುಯಲ್ ಟ್ರೀಟ್ಮೆಂಟ್. ಅಮ್ಮ, ನಾವ್ ಹೋಗೋಣ. ಅವರಿಬ್ರು ಸ್ವಲ್ಪ ಏಕಾಂತವಾಗಿರ್ಲಿ ಅಲ್ಲ. ನಡಿ ನಡಿ ನಡಿಯ ನಡಿಯ, ಲಗೇಜ್ ತಗೋ, ನಡಿ ನಡಿ ನಡಿ. ಅಯ್ಯೋ ಇದು ಬೇರೆ. ಹಾರಿಕಾ, ಯಾಕೆ ನನ್ನ ಬರೋದಕ್ಕೆ ಹೇಳಿದ್ದೆ? ಶಿವಗಾಮಿ ಮೇಲೆ ಆತ್ಮನ ಬಿಟ್ಟು ಆ ಶಿವಕುಮಾರ್ ಕಥೆನ ಮುಗಿಸಿ ಶಿವಗಾಮಿನ ಜೈಲಿಗೆ ಕಳ್ಸೋಣ. ಒಳ್ಳೆ ಆಲೋಚನೆ.
ಶಿವಗಾಮಿ ದೇಹದೊಳಗೆ ಆತ್ಮನ ಬಿಟ್ಟಿದ್ದೀನಿ. ಮೇಡಮ್ ಏನ್ ಮಾಡ್ತಾ ಇದ್ರ ಮೇಡಮ್? ಏನ್ ಮಾಡ್ತಾ ಇದ್ರ? ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ಅಮ್ಮ ಚಿರಣ್ ಚಿರಣ್ ನೋಡಲ್ಲಿ ಮೇಡಮ್ ಯಾಕೀಗ ಆಡ್ತಾ ಇದ್ದೀರಾ? ಯಾಕೇನಾಯ್ತು ಮೇಡಮ್? ಮಾತಾಡಿ ಮೇಡಮ್, ಮಾತಾಡಿ.